ನಂದಿನಿ ಹಾಲಿನಿಂದ ಮಾಡಿರುವಂತಹ ತೂತೊಡೆ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ರಕ್ತ ಕೊಟ್ಟಿರೋದು ಇವತ್ತು ಒಬ್ಬಟ್ಟು ನೋಟ್ ಹಾಕಿಸ್ತಾ ಇದ್ದಾರೆ. ಒಡೆನ ತೂತೊಡೆ ತಿಂತೀವಿ. ಬಾತು ನನ್ನಲ್ಲಿ ಇನ್ಸಫಿಷಿಯೆಂಟ್ ಸ್ಟೋರೇಜ್ ಅಂತ ಬರ್ತೈತೆ, ಯಾರನ್ನ ಕೊಡ್ರು. ಏನಿದೆ ಗೈಸ್? ಪಾಸ್ ಬಾತು ನೀನೇ ತಿನ್ನು. ನಂದಿನಿ ಹಾಲಿನಿಂದ ಮಾಡಿರುವಂತಹ ತೂತೊಡೆ ಇರೋ 4 ಜನ ಕೋಣ ಅಂತ ಅಳ್ಳಾಡ್ಕೊಂಡು ನಿಂತಿರ್ತಾನೆ. ನೀವು 46 ಜನ ಇರ್ತೀರಿ, ತಪ್ಪಿಸ್ಕೊಂಡು ಹೋಗ್ಬಿಡ್ತಾನ. ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಿದ್ದೀವಲ್ಲ ಮ್ಯಾಮ್, ಇಷ್ಟು ಖುಷಿ ಆಗ್ತಿದೆ ಮ್ಯಾಮ್ ನೀವು ಆರ್ಗನೈಸ್ ತುಂಬ ಮಾಡಿರೋದು. ಖುಷಿ ಆಗ್ತಾ ಇದೆ. ನಮ್ಮ ಸ್ಟೂಡೆಂಟ್ಸ್ ಸಹಕಾರದಿಂದ ಭಾಳ ಯಶಸ್ವಿಯಾಗಿ ಬ್ಲಡ್ ಡೊನೇಷನ್ ಕಾರ್ಯಕ್ರಮ ನಡೆದಿದೆ. ಇವರೆಲ್ಲರೂ ಫುಡ್ ಕಮಿಟಿ ಎಲ್ಲ ನೀಟಾಗಿ ಅಡುಗೆ ಬಡಿಸಿದ್ದಾರೆ. ಭಾಳ ಯಶಸ್ವಿಯಾಗಿ ಬ್ಲಡ್ ಡೊನೇಷನ್ ಕಾರ್ಯಕ್ರಮ ಆಗಿದೆ. ಎಲ್ಲ ಫ್ರೆಂಡ್ಸು ನನ್ನ ಕಾಲೇಜ್ನ ರೆಡ್ ಕ್ರಾಸ್ ಯೂನಿಟ್ ಮತ್ತು NSS ಯೂನಿಟ್ನ ವಾಲಂಟಿಯರ್ಸಿಗೆ ಸಲ್ಲಬೇಕಾಗಿರೋದು. ಥ್ಯಾಂಕ್ಸ್ ಟು ಮೈ ಸ್ಟೂಡೆಂಟ್ಸ್. ಥ್ಯಾಂಕ್ ಯು ಮ್ಯಾಮ್. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ನಮ್ಮ ದೇಶ ಕಣ್ರಿ ಇದು, ನಮ್ಮ ದೇಶ ಇಲ್ಲಿ ಮಸಾಲೆ ಜೊತೆ ಪಾಯಸ ತಿಂತೀವಿ. ನಮ್ಮ ದೇಶ ನನಗಿದ್ರ ಒಂಥರ ಸಂತೋಷ. ಅಂದ್ರಲ್ಲ ಸೋನಮ್ಮ ಅನ್ನಂಗ ಸುನಂದಮ್ಮ ಅವೆಲ್ಲ ಫೈನಲಿ ಈಗ ಹೊರಟಾಯ್ತೀವಿ ನೋಡಿ. ಎಲ್ಲ ಊಟ ಮಾಡ್ತಾ ಇದೀವಿ, ಒಬ್ಬಟ್ಟು ನೋಟ. ಬನ್ನಿ ಫ್ರೆಂಡ್ಸ್, ನಾನಿಲ್ಲಪ್ಪ ಒಬ್ಬಟ್ಟು ಪಾಯಸ ತಿಂತಾ ಇದ್ದೀನಿ. ಅವಲೇಟ ಮಾಡ ಅಂತಿದ್ದ ಸಂಜೆ ಬಂದತೆ. Hello guys, my new vlog. Please to channel my ಯಾರು ಹೇಳಿಲ್ವಾ? ಬೇಡ, ನಾವೇ ಹೇಳ್ಕೊಳ್ಳೋಣ. ಗೈಸ್ ನೋಡಿ, ಈಗ ಒಂದು ಕಾಮಿಡಿ ಇದೆ. ಪಾಯಸದ ಜೊತೆಗೆ ನೋಡಿ, ಒಬ್ಬಟ್ಟಿನ ಜೊತೆಗೆ ಶಾವಿಗೆ ಪಾಯಸನ ನೆಂಚ್ಕೊಂಡು ತಿಂತಿದ್ರೆ ಅದು ಪಲಾವು. ನಾ ಚಕ್ಕೆ ಲವಂಗ ಚಿತ್ರಾನ್ನ ಸಾಂಬಾರ್ ಬಿಡು ಅಂತದೆ. ನನಗಿದ್ರ ಒಂಥರ ಸಂತೋಷ. ಈ ಜನುಮವೇ ದೊರಕಿದೆ ರುಚಿ